ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಸಿಎಂ ಡಿಕೆಶಿಗೆ ಟಾಂಗ್ ಕಟ ವಿಪಕ್ಷ ನಾಯಕ ಆರ್ ಅಶೋಕ್. ಖರ್ಗೆ ಎಂಟ್ರಿಯಿಂದ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಸಿಎಂ ಆಗುವ ಡಿಕೆ ಶಿವಕುಮಾರ್ ಕನಸು ಈಗ ಭಗ್ನವಾಗಿದೆ. ಡಿಸಿಎಂ ಡಿಕೆಶಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಖರ್ಗೆ ಎಂಟ್ರಿಯಿಂದ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಸಿಎಂ ಆಗುವ ಡಿಕೆ ಶಿವಕುಮಾರ್ ಕನಸು ಭಗ್ನವಾಗಿದೆ. ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಟಿಲು ಹಾಕ್ತೀನಿ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಕಡೆದ್ರೆ ಶಿಲೆ ಹಾಕ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಿದ್ರು. ಈಗ ಇನ್ನು ಡಿಕೆ ಶಿವಕುಮಾರನ್ನ ಕಡಿತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಸಿದ್ದರಾಮಯ್ಯಗೆ ಮುಂದೆ ಖರ್ಗೆಗೂ ಮೆಟ್ಟಿಲು ಆಗ್ತಾರೆ. ಆಗಿಲ್ಲ. ಖರ್ಗೆ ಅವ್ರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್ ಅವ್ರೆ. ಇಷ್ಟ ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ ಡಿ ಕೆ ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ. ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಶಿಲ್ಪಿ ಅಂತೂ ಆಗಿಲ್ಲ. ಕಳೆದ 1 ವರ್ಷದಿಂದ ಆ ಶಿಲೆನ ಕೆತ್ತಿ ಅದೇನ್ ಹೇಳ್ತಾರಲ್ಲ, ಗಣೇಶನ್ ಮಾಡೋ ಅಂದ್ರೆ ಅವ್ರ ಅಪ್ಪನ್ ಮಾಡ್ದಂಗ ಆಗ್ಬಿಟ್ಟೈತಿ ಇವಾಗ ಡಿ ಕೆ ಶಿವಕುಮಾರ್ ಕತೆ. ಅದಕ್ಕೆ ಅವ್ರ ಗ್ಯಾರಂಟಿ, ಆ ಸ್ಟೆಪ್ಪೇ ಗ್ಯಾರಂಟಿ. ಅವ್ರಿಗೆ ಯಾರ್ಯಾರು ಕಾಂಗ್ರೆಸ್ ಪಾರ್ಟಿಗೆ ಮುಖ್ಯಮಂತ್ರಿ ಆಗಕ್ ಬರ್ತಾರೋ, ಸಿದ್ದರಾಮಯ್ಯ ಬಂದ್ರು ಅವ್ರಿಗೆ ಬಿಟ್ಕೊಟ್ರು. ಈಗ ಖರ್ಗೆ ಬರ್ತಾರೆ, ಅವ್ರಿಗೆ ಬಿಟ್ಕೊಡು. ನೆಕ್ಸ್ಟ್ ಯಾರೋ ಪರಮೇಶ್ವರ್ ಬರ್ತಾರೆ, ಅವ್ರಿಗೆ ಬಿಟ್ಕೊಡು. ಮೆಟ್ಲಾಗಕ್ಕೆ ಮಾನಸಿಕವಾಗಿ ಡಿ ಕೆ ಅವರು ರೆಡಿ ಆಗೋದು ಒಳ್ಳೇದು. ಖರ್ಗೆ ಅವ್ರ ಎಂಟ್ರಿ ಆದ್ಮೇಲೆ ಎಲ್ಲ ಸೈಲೆಂಟ್ ಔಟ್ ಅವ್ರೆ. ಇಷ್ಟ ದಿನ ನಾನು